ನಾನು ಮಂತ್ರಿ ಇದ್ದೇನೆ, ಬಜೆಟ್ ಇದೆ, ವಿಚಾರಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರ ತೀರ್ಮಾನ. ಫೆಬ್ರವರಿ 8ರಂದು ವಿಚಾರಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದೀಗ ಇಡಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಬದಲು ನನ್ನ ವಕೀಲರು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಹಾಜರಿರ್ತಾರೆ. ನಾನು ಬರೋದಕ್ಕಾಗೋದಿಲ್ಲ, ಅದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಜಾರಿ ನಿರ್ದೇಶನಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಂದಿನ ವಿಚಾರಣೆಗೆ ನಾನೇ ಖುದ್ದಾಗಿ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗಬಹುದು, ಪರ್ಮಿಷನ್ ಕೊಡ್ತಾರಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುರಳಿ. ಹಾಜರಾಗೋದಕ್ಕೆ ಆಗೋದಿಲ್ಲ, ನಾನು ಮಂತ್ರಿ ಇದ್ದೀನಿ, ಒಂದ್ ಕಡೆ ಬಜೆಟ್ ಇದೆ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ಒಪ್ಕೋತಾರ ಹೇಗೆ ಅಂತ ಹೇಳಿ? ಖಂಡಿತವಾಗಿ ಯಶೋಧ, ಅದಕ್ಕೆ ಆಪ್ಷನ್ ಕೂಡ ಜಾರಿ ನಿರ್ದೇಶನಾಲಯದಲ್ಲಿ ಇರುವಂತದ್ದು. ಯಾಕಂದ್ರೆ ಅವರು ಸಚಿವರಾಗಿರುವಂತದ್ದು ರಾಜ್ಯ ಸರ್ಕಾರದ ಏನು ಬಜೆಟ್ ಏನಿದೆ, ಬಜೆಟ್ ನ ಮಂಡನೆ ಇರೋ ಹಿನ್ನೆಲೆಯಲ್ಲಿ ಅವರ ಅಗತ್ಯತೆ ಅಂದ್ರೆ ಹಾಜರಿನ ಅಗತ್ಯತೆ ತುಂಬಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಲಿಕ್ಕೆ ಇಡಿ ಕೂಡ ಅದಕ್ಕೆ ಅನುವು ಮಾಡ್ಕೊಳ್ಳುವಂತದ್ದು ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುವಂತದ್ದು. ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಜಾರಿ ನಿರ್ದೇಶನಾಲಯಕ್ಕೆ ಪತ್ರವನ್ನ ಬರೆದು ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಬದಲು ನನ್ನ ವಕೀಲರು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಇಬ್ರು ಸಹ ವಿಚಾರಣೆಗೆ ಹಾಜರಾಗ್ತಾರೆ. ಫೆಬ್ರವರಿ 8ನೇ ತಾರೀಕು ಬೆಳಗ್ಗೆ 10:30ಕ್ಕೆ ನಿಮ್ಮ ಕೇಂದ್ರ ಕಚೇರಿ ಏನಿದೆ ಅಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. ಮುಂದಿನ ವಿಚಾರಣೆಗೆ ನಾನೇ ಖುದ್ದಾಗಿ ಹಾಜರಾಗ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿರುವಂತದ್ದು. ಭವಿಷ್ಯ ಈಗಿನ ಮೂಲಗಳ ಮಾಹಿತಿ ಪ್ರಕಾರ ಮತ್ತು ಡಿ ಕೆ ಶಿ ಆಪ್ತರು ಹೇಳೋ ಮಾಹಿತಿ ಪ್ರಕಾರ ಇದಕ್ಕೆ ಇಡೀ ಅನುವನ್ನ ಮಾಡಿಕೊಡುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಜೆಟ್ ನಲ್ಲಿ ಹಾಜರಾಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಈಗ ಆಪ್ತರು ಹೇಳ್ತಾ ಇರುವಂತದ್ದು. ಯಶೋಧ, ಮುರಳಿ, ಕನಕಪುರ ಬಂಡೆಯನ್ನು ಕಟ್ಟಿ ಹಾಕೋದಕ್ಕೆ ಯತ್ನವನ್ನ ಮಾಡಿದ್ರು, ಇದು ವರ್ಕೌಟ್ ಆಗಿಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಮುರಳಿ.